ಬೆಂಬಲ ಬೆಲೆ ಕೊಡ್ತಾ ಇದ್ದೀವಿ. ಅದು ನಡೆದಿದೆ, ಅದು ಇನ್ಶೂರೆನ್ಸ್ ಕಂಪನಿ ಮಾಡ್ತದೆ. ಹಾಂ ಸರ್, ಈಗ ಪರಿಹಾರ 7,500 ರೂಪಾಯಿ ಕೊಡ್ತಾ ಇದ್ದೀವಿ. 7,000 ಇರ್ತದ್ರಿ. ಅದನ್ನ ಮಾತ್ರ ಪ್ರತಿ ಸರ್ತಿ ನೀವು ಅವ್ರು ಬೇಡದಷ್ಟು ಕೊಡಕ್ಕೆ ಜಿಲ್ಲೆ ಆಗಲ್ಲ, ಜಿಲ್ಲೆ ಜಾಸ್ತಿ ಇದೆ. ಇಡೀ ರಾಜ್ಯದಲ್ಲಿ ಈವನ್ ಅಷ್ಟು ಚಿತ್ರದುರ್ಗ ತನಕ ಹಾಕಿದ್ದಾರೆ. ಬರೀ ನಮ್ಮ ಜಿಲ್ಲೆ ಅಷ್ಟೇ ತಿಳ್ಕೊಬೇಡಿ. ಟೋಟಲಿ ಒಂದು 31 ಜಿಲ್ಲೆಯೊಳಗೆ 26-27 ಜಿಲ್ಲೆ ತನಕ ಹಾಕಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಶೇಕಡ 80% ತೊಗರಿ ತಪ್ಪು. ಅದೇ ತಪ್ಪು. ತೊಗರಿ ಹಾಕಬಾರ್ದು. ಹಾನಿ ಆಗಿದೆ. ಹಾನಿ ನೋಡಿ, ನಾವು ಮೊದಲಿಂದ ಹೇಳ್ತಾ ಇದ್ದೀವಿ, ಮಲ್ಟಿಪಲ್ ಕ್ರಾಪ್ ಮಾಡಬೇಕು. ಒಂದು ಬೆಳೆ ಕೈ ಕೊಟ್ಟರು ಇನ್ನೊಂದು ಬೆಳೆ ಬರ್ತಾ ಇರಬೇಕು. ಹಂಗೆ ಮಾಡಬೇಕು ಒಕ್ಕಲ್ತನ. ನೀವೆಲ್ಲರೂ ಸೂರ್ಪಾನ್ ಹಾಕಿದ್ರು, ನಾವು ಸೂರ್ಪಾನ್ ಹಾಕಿದ್ವಿ, ಎಲ್ಲರೂ ತೊಗರಿ ಹಾಕಿದ್ವಿ. ಹಂಗಾಗಿ ರೇಟ್ ಈಗ ಏನಾಗಿದೆ, ಅಕ್ಕಿದು ಏನಾಗಿದೆ, ಭತ್ತದ್ದು ಅದೇ ಆಗಿದೆ. ಹಣೆ ಬರ ನಾವು ನೋಡ್ಕೋಬೇಕು ಯಾವುದು ನಮಗೆ ಸಸ್ಟೈನೇಬಲ್ ಅಗ್ರಿಕಲ್ಚರ್ ಇರ್ತದೆ ಆ ಕಡೆ ಸ್ವಲ್ಪ ರೈತ ಸರ್ಕಾರದ ನಿರ್ಧಾರ ಕೇಳ್ತಾ ಇದ್ದಾರೆ ರೈತರು. ಆಯ್ತಲ್ಲ, ಈಗ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದೀವಲ್ಲ 7,600 ರೂಪಾಯಿ. ಅದು ಹೆಚ್ಚಳ ಮಾಡುವಂಥದ್ದು. ಹೆಚ್ಚಳ ನೋಡ್ರಿ, ಪ್ರತಿಯೊಂದಕ್ಕೂ ಹೆಚ್ಚಳ ಇದ್ದೇ ಇರ್ತದೆ. ಆದರೂ ಈಗ ನೋಡಿ, ಈಗ ಮಾರ್ಕೆಟ್ ಸ್ಟೆಬಿಲೈಸ್ ಆದಮೇಲೆ ರೇಟ್ ಡೆಫಿನೆಟ್ಲಿ ಹೆಚ್ಚಾಗ್ತದೆ. ಪ್ಯಾನಿಕ್ ಆಗಿ ಮಾರಬಾರ್ದು ಎಂದು, ಅಂದರೆ ಆತಂಕಕ್ಕೆ ಒಳಗಾಗಿ ಮಾರಬಾರ್ದು. ಮತ್ತು ಇದನ್ನೇ ಒಂದು ತಿಂಗಳಿಂದ 9,000 10,000 ಇತ್ತಲ್ಲ, ಮತ್ತೆ ಬರ್ತದೆ. ಈಗ ನಾವು ರೇಟ್ ಬೆಂಬಲ ಘೋಷಣೆ ಮಾಡಿದ ಮೇಲೆ ಮತ್ತೆ ಜಂಪ್ ಆಗ್ತದೆ. ಹಾನಿ ಬಗ್ಗೆ ಅದು ಸರ್ವೆ ಇನ್ಶೂರೆನ್ಸ್ ಕಂಪ್ನಿಗಳು ಮಾಡ್ತಾರೆ. ಅದರ DC ರಿಪೋರ್ಟ್ ಮಾಡಿದಾರಲ್ಲ, ಎಲ್ಲ ಕಡೆ DCಗಳು ರಿಪೋರ್ಟ್ ಮಾಡಿದ್ದಾರೆ ಹಾನಿ ಆಗಿದ್ದು. ಎಲ್ಲ ಜಿಲ್ಲೆ ಒಂದೇ ಜಿಲ್ಲೆ ಹೆಂಗೆ ಮಾಡ್ತಾರೆ. ಥ್ರೆಶೋಲ್ಡ್ ಇಡೀ ಎಂಟೈರ್ ಸ್ಟೇಟ್ನಲ್ಲೇ ಕಡಿಮೆ ಆಗಿದೆ. ಅದೇ ಬಿಜಾಪುರ ಒಂದೇ ಆಗಿದೆ. ಅಸೆಸ್ಮೆಂಟ್ ಆದಮೇಲೆ ಪರಿಹಾರ ಕೊಡ್ತಾರೆ ಇನ್ಶೂರೆನ್ಸ್ ಕಂಪ್ನಿ.